ಲೋಕಸಭೆಯ ಮೊದಲ ಹಂತ ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ಮುಕ್ತಾಯವಾದರೂ ಕೂಡ ದೋಸ್ತಿ ಫೈಟ್ ಮಾತ್ರ ಮುಗಿತಾ ಇಲ್ಲ. ಕಿತ್ತಾಟ ಬಲು ಜೋರಾಗಿದೆ. ಪ್ರಚಾರಕ್ಕೆ ಸುಮಲತಾ ಅವರಿಗೆ ಆಹ್ವಾನ ಕೊಟ್ಟಿರಲಿಲ್ವೇ ಕುಮಾರಸ್ವಾಮಿ ಅವರು? ಸುಮಲತಾ ಆರೋಪದ ಬೆನ್ನಲ್ಲೇ ಈಗ ಬಿಜೆಪಿ ನಾಯಕರಿಂದಲೇ ಸ್ಪಷ್ಟನೆ ಇದೆ. ಮೈಸೂರು ಸಮಾವೇಶದಲ್ಲೇ ಸುಮಲತಾ ಅವರಿಗೆ ಕುಮಾರಸ್ವಾಮಿ ಅವರು ಆಹ್ವಾನ ಕೊಟ್ಟಿದ್ರು. ನಾನು ಹಾಗೂ ಕುಮಾರಸ್ವಾಮಿ ಇಬ್ಬರೂ ಕೂಡ ಆಹ್ವಾನವನ್ನ ಕೊಟ್ಟಿದ್ವಿ. ಆಹ್ವಾನ ಕೊಟ್ಟಿಲ್ಲ ಅಂತ ಯಾವ ಅರ್ಥದಲ್ಲಿ ಸುಮಲತಾ ಅವರು ಹೇಳಿದ್ರು? ಈ ವಿಚಾರದಲ್ಲಿ ಯಾರು ಸುಳ್ಳು ಹೇಳ್ತಿಲ್ಲ ಅಂತ ವಿಪಕ್ಷ ನಾಯಕ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಎರಡನೇ ಹಂತದಲ್ಲಿ ಇಬ್ಬರು ಪ್ರಚಾರ ಮಾಡ್ತಾರೆ ಅಂತ ಅಶೋಕ್ ಅವರು ಅದಕ್ಕೆ ತೇಪೆ ಹಚ್ಚೋ ಕೆಲಸ ಮಾಡಿದ್ದಾರೆ. ನಮ್ಮ ಬಿಜೆಪಿ ಪಕ್ಷದ ನಾಯಕಿಯವರು ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ. ಮೈಸೂರು ಕಾರ್ಯಕ್ರಮದಲ್ಲಿ ಮೋದಿಯವರು ಬಂದಾಗ ನಾನು ಕೂಡ ಅಲ್ಲಿ ವೇದಿಕೆ ಮೇಲಿದ್ದೆ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಸುಮಲತಾ ಅವರಿಗೆ ಇನ್ವೈಟ್ ಮಾಡಿದ್ರು. ನಿಜ, ಅದು ಸತ್ಯ ಪ್ರಶ್ನೆ, ನಿಜ. ಇನ್ವೈಟ್ ಮಾಡಿದ್ರು. ಸಮಯ ನೋಡಿಕೊಂಡು ತಾವು ಬರಬೇಕು ಅಂತ ವಿನಂತಿಯನ್ನು ಮಾಡಿದ್ರು. ಸುಮಲತಾ ಅವರು ಕೂಡ ಅವರ ಎಲ್ಲ ಬೆಂಬಲಿಗರೇನಿದ್ರು, ಅಂಬರೀಷ ಅಭಿಮಾನಿಗಳಿರ್ಬೋದು, ಎಲ್ಲರೂ ಕೂಡ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ಪರವಾಗಿ ಕ್ಯಾನ್ವಾಸ್ ಮಾಡಿದ್ದಾರೆ. ಅದರಿಂದ ಇಲ್ಲಿ ಇದ್ರ ಗ್ಯಾಪ್ ಅಷ್ಟೇ, ಕಮ್ಯುನಿಕೇಷನ್ ಗ್ಯಾಪ್ ಅಷ್ಟೇ. ನೋಡಿ, ಚುನಾವಣೆ ಮುಗಿದೋಗಿದೆ. ಈಗ ಸುಮಲತಾ ಅವರು ಇಲ್ಲ ಯಾರು ಸುಳ್ಳು ಹೇಳಿಲ್ಲ. ಕುಮಾರಸ್ವಾಮಿ ಅವರು ಸುಳ್ಳು ಹೇಳಿಲ್ಲ, ಸುಮಲತಾ ಅವರು ಸುಳ್ಳು ಹೇಳಿಲ್ಲ. ನರೇಂದ್ರ ಮೋದಿ ಅವರ ಕಾರ್ಯಕ್ರಮದಲ್ಲಿ ಮೈಸೂರಿನಲ್ಲಿ ಒಂದೇ ವೇದಿಕೆ ಮೇಲಿದ್ದು, ಅಲ್ಲೂ ಸಹ ಒಂದು 2 ದಿನ ಪ್ರಚಾರಕ್ಕಾದ ಸಾಧ್ಯ ಆದರೆ ಬನ್ನಿ ಯಾಕಂತ ಕರೆದಿದ್ದೇನೆ. ಅದು ಹೊರತುಪಡಿಸಿ ಇಲ್ಲಿ ನಾನು ಅವರು ವಿರೋಧ ಮಾಡಿ, ಈಗ ನನಗೆ ಬಂದು ಮತ ಯಾಕೆ ಹಾಕಿದ್ದಾರೆ? ಅವ್ರ ಮತ ನನಗೆ ಕೊಟ್ಟಿರ್ತಾರೆ. ಅವ್ರು ಬಂದಲ್ಲಿ ಬೆಂಗಳೂರಿಂದ ಬಂದಿಲ್ಲಿ ಮತ ದೊಡ್ಡ ಸಂಖ್ಯೆಯಲ್ಲಿ ಮತ ಹಾಕಿಲ್ಲವಾ? ಅದರಿಂದ ಇಲ್ಲಿ ಗೊಂದಲಗಳಿಗೆ ಯಾರು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಡಬೇಕಾಗಿಲ್ಲ. ಅವರನ್ನೂ ಒಳಗೊಂಡಂತೆ, ಅಂಬರೀಷ್ ಅಣ್ಣನ ಅಭಿಮಾನಿಗಳೂ ಒಳಗೊಂಡಂತೆ ಎಲ್ಲರೂ ನನಗೆ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಯಾರ ಬಗ್ಗೆನೂ ಸಣ್ಣತಂತ ಮಾತಾಡೋದು ಬೇಡ. ಕುಮಾರಸ್ವಾಮಿ ಅವರು ನಮ್ಮ ಮನೆಗೆ ಬಂದಾದ ಮೇಲೆ ಈವರೆಗೂ ಅಲ್ಲಿಂದನೂ ನನ್ನ ಜೊತೆಯಲ್ಲಿ ಯಾರೂ ಫೋನಲ್ಲಿ ಮಾತಾಡಿಲ್ಲ. ಮೇಡಮ್ ಬರಬೇಕು, ನಮ್ಮ ಪ್ರಚಾರಕ್ಕೆ ಜಾಯ್ನ್ ಆಗಬೇಕು ಅನ್ನೋಂಥದ್ದು. ಇಷ್ಟು ನಾನು ತ್ಯಾಗ ಮಾಡಿ ಅದಕ್ಕೆ ಬೆಲೆ ಇಲ್ಲದಂಗೆ ಆಗುತ್ತೆ ಅನ್ನೋ ಒಂದು ಬೇಜಾರು ನನ್ನಲ್ಲಿ ತುಂಬ ಕಾಡ್ತಿದೆ. ಹಾಗಾದರೆ ನಾನು ಮಾಡಿದ ತಪ್ಪ? ಸುಮಲತಾ ಅವರು ನಮ್ಮ ಬಿಜೆಪಿ ಪಕ್ಷದ ನಾಯಕಿಯವರು ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ. ಮೈಸೂರು ಕಾರ್ಯಕ್ರಮದಲ್ಲಿ ಮೋದಿಯವರು ಬಂದಾಗ ನಾನು ಕೂಡ ಅಲ್ಲಿ ವೇದಿಕೆ ಮೇಲಿದ್ದೆ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಸುಮಲತಾ ಅವರಿಗೆ ಇನ್ವೈಟ್ ಮಾಡಿದ್ರು. ನಿಜ, ಅದು ಸತ್ಯ ಪ್ರಶ್ನೆ, ನಿಜ. ಇನ್ವೈಟ್ ಮಾಡಿದ್ರು. ಸಮಯ ನೋಡಿಕೊಂಡು ತಾವು ಬರಬೇಕು ಅಂತ ವಿನಂತಿಯನ್ನು ಮಾಡಿದ್ರು. ಸುಮಲತಾ ಅವರು ಕೂಡ ಅವರ ಎಲ್ಲ ಬೆಂಬಲಿಗರೇನಿದ್ರು, ಅಂಬರೀಷ ಅಭಿಮಾನಿಗಳಿರ್ಬೋದು, ಎಲ್ಲರೂ ಕೂಡ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ಪರವಾಗಿ ಕ್ಯಾನ್ವಾಸ್ ಮಾಡಿದ್ದಾರೆ. ಅದರಿಂದ ಇಲ್ಲಿ ಇದ್ರ ಗ್ಯಾಪ್ ಅಷ್ಟೇ, ಕಮ್ಯುನಿಕೇಷನ್ ಗ್ಯಾಪ್ ಅಷ್ಟೇ. ನೋಡಿ, ಚುನಾವಣೆ ಮುಗಿದೋಗಿದೆ. ಈಗ ಸುಮಲತಾ ಅವರು ಇಲ್ಲ ಯಾರು ಸುಳ್ಳು ಹೇಳಿಲ್ಲ. ಕುಮಾರಸ್ವಾಮಿ ಅವರು ಸುಳ್ಳು ಹೇಳಿಲ್ಲ, ಸುಮಲತಾ ಅವರು ಸುಳ್ಳು ಹೇಳಿಲ್ಲ. ಈಗ ಉತ್ತರ ಕರ್ನಾಟಕದ ಭಾಗದಲ್ಲಿ ಇಬ್ರು ಪ್ರಚಾರಕ್ಕೆ ಹೋಗ್ತಾರೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಮಸೂದ್ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಇದರಲ್ಲಿ ಕುಮಾರಸ್ವಾಮಿ ಅವರು ಕರೆದ್ರು, ಸುಮಲತಾ ಅವರು ಹೋಗ್ಲಿಲ್ವೋ? ಒಂದು ರೀತಿಯಾಗಿ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನೋ ರೀತಿಯಲ್ಲಿ ಆಗೋಯ್ತಾ? ಸುಮಲತಾ ಅವರು ಬಂದು ಅವರಿಂದ ನಾನು ಗೆದ್ದೆ ಅನ್ನುವಂಥದ್ದು, ಅಥವಾ ಅವರು ಬಂದ್ರು ಅವರಿಂದ ನಾನು ಸೋತೆ ಅನ್ನುವಂಥದ್ದು ಪರಿಸ್ಥಿತಿಗಳು ಬೇಡ ಅನ್ನೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ರು, ಅಥವಾ ಸುಮಲತಾ ಅವರು ಕೂಡ ನನ್ನಿಂದ ಅವರು ಗೆದ್ರು ಅನ್ನುವಂಥದ್ದು ಬೇಡ, ನನ್ನಿಂದ ಅವರು ಸೋತರು ಅನ್ನೋದು ಬೇಡ ಅಂತೇಳಿ ಅವರು ಒಂದ್ ಕಡೆಗೆ ಇವರು ಒಂದ್ ಕಡೆಗೆ ಸುಮ್ಮನೆ ಜನರನ್ನ ಯಾಮಾರಿಸೋಕೆ ಈ ಹೇಳಿಕೆಗಳ ಅಂತ?
ಅರುಣ್, ನೀವು ಹೇಳಿದಂತಹ ವಿಶ್ಲೇಷಣೆಗಳು ಕೂಡ ಎರಡೂ ಪಕ್ಷಗಳಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ಮುಖ್ಯವಾಗಿ ಇವತ್ತು ಆರ್ ಅಶೋಕ್ ಅವರು ಮಾತಾಡಿರುವಂಥದ್ದು, ದೇವೇಗೌಡರು ಏನು ಬೇಸರ ವ್ಯಕ್ತಪಡಿಸಿದ್ದಾರೆ, ಸುಮಲತಾ ಅವರು ಮಂಡ್ಯದಲ್ಲಿ ಸಹಕಾರ ಕೊಡಲಿಲ್ಲ ಅಂತ, ಹಾಸನದಲ್ಲಿ ಪ್ರೀತಮ್ ಗೌಡ ಸಹಕಾರ ಕೊಡಲಿಲ್ಲ ಅಂತ. ಅನಂತರ ಕುಮಾರಸ್ವಾಮಿ ಅವರು ಕೂಡ ಪ್ರಚಾರಕ್ಕೆ ಕರೆದಿದ್ದೆ, ನಾನು ಅವ್ರು ಬರಲಿಲ್ಲ ಅನ್ನುವಂಥದ್ದು. ಅನಂತರ ಸುಮಲತಾ ಅವರು ಪ್ರಚಾರಕ್ಕೆ ಕರೆದಿದ್ದು ನಾನು ಹೋಗದೇ ಇದ್ರೆ ತಪ್ಪಾಗ್ತಿತ್ತು, ಆದರೆ ಅವ್ರು ಕರೆದಿಲ್ಲ ಅನ್ನುವಂತಹ ಕಾರಣ ಕೊಟ್ಟಿದ್ದು. ಜೊತೆಗೆ ಈ ಮಧ್ಯೆ ಈಗ ಬಿಜೆಪಿಗೆ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಜಿದ್ದಾಜಿದ್ದಿ ಹೆಚ್ಚಾಗುವ ಲಕ್ಷಣಗಳು ಕೂಡ ಗೋಚರ ಆಗ್ತಿದ್ದಾವೆ. ಇವತ್ತು ಆರ್ ಅಶೋಕ್ ಅವರು ಬ್ಯಾಲೆನ್ಸ್ ಮೋಡ್ ಅಲ್ಲಿ ಮಾತನಾಡಿದರೆ, ಎಲ್ಲೋ ಒಂದು ಕಡೆ ಕಮ್ಯುನಿಕೇಶನ್ ಗ್ಯಾಪ್ ಆಗಿರಬೇಕು. ಆದ್ರೆ ಕುಮಾರಸ್ವಾಮಿ ಅವರು ಮೈಸೂರು ಸಮಾವೇಶದಲ್ಲಿ, ನಾನು ಕೂಡ ವೇದಿಕೆಯಲ್ಲಿದ್ದೆ, ಅಲ್ಲಿ ಸುಮಲತಾ ಅವ್ರನ್ನ ಸಮಯ ಮಾಡಿಕೊಂಡು 2 ದಿನ ಬನ್ನಿ ಪ್ರಚಾರಕ್ಕೆ ಅಂತ ಕರೆದಿದ್ದು ಹೌದು ಕೂಡ ಹೌದು, ನಾನು ಸಾಕ್ಷಿ ಅದಕ್ಕೆ. ಆದ್ರೆ ಎಲ್ಲೋ ಒಂದು ಕಡೆ ಕಮ್ಯುನಿಕೇಶನ್ ಗ್ಯಾಪ್ ಆಗಿರಬೇಕು. ಆದ್ರೆ ಮಂಡ್ಯದಲ್ಲಿ ಅಂಬಿ ಅಭಿಮಾನಿಗಳು, ಸುಮಲತಾ ಅವರ ಬೆಂಬಲಿಗರೆಲ್ಲರೂ ಕೂಡ HDK ಪರ ಪ್ರಚಾರ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಕುಮಾರಸ್ವಾಮಿ ಅವರು ಕೂಡ ಸುಳ್ಳು ಹೇಳ್ತಾ ಇಲ್ಲ, ಸುಮಲತಾ ಅವರು ಕೂಡ ಸುಳ್ಳು ಹೇಳ್ತಿಲ್ಲ, ಕಮ್ಯುನಿಕೇಶನ್ ಗ್ಯಾಪ್ ಅನ್ನುವಂತ ಕಾರಣ ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ನೋಡ್ತಾ ಇದ್ರೆ ಯಾರು ಸುಳ್ಳು ಹೇಳ್ತಿದ್ದಾರೆ, ಯಾರು ಸತ್ಯ ಹೇಳ್ತಿದ್ದಾರೆ, ಒಳ ರಾಜಕೀಯ ಏನಾಗ್ತಿದೆ ಅನ್ನುವಂಥದ್ದು ಕೂಡ ಅವರವರು ಊಹೆಗೆ ಬಿಟ್ಟು. ಆದ್ರೆ ಸತ್ಯ ಯಾರು ಹೇಳ್ತಿದ್ರೆ, ಸುಳ್ಳು ಯಾರು ಹೇಳ್ತಿದ್ದಾರೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸಿರುವಂಥದ್ದು. ಮಂಡ್ಯ ರಾಜಕಾರಣದಲ್ಲಿ ಸುಮಲತಾ ಅವರು ಪ್ರಚಾರಕ್ಕೆ ಹೋಗದೇ ಇರೋದು ಅದು HDK ಅನ್ನುವಂಥ ಕಾರಣಕ್ಕೆ ಹೋಗ್ಲಿಲ್ವಾ ಅಥವಾ ಬೇರೆ ಕಾರಣ ಇದೆಯಾ ಅನ್ನುವಂಥ ಚರ್ಚೆ ಜೋರು ಮಟ್ಟದಲ್ಲಿ ಎರಡೂ ಪಕ್ಷಗಳಲ್ಲೂ ಕೂಡ ನಡೀತಾ ಇದೆ. ಈ ವಿಚಾರದಲ್ಲಿ ಜಟಾಪಟಿ ಇನ್ನೂ ಕೂಡ ಮುಂದುವರಿಯುವ ಲಕ್ಷಣ ಗೋಚರ ಆಗ್ತಿದೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.